ಸಂಜೆ ಆಗ್ತಿದ್ದಂತೆ ಸರ್ಕಾರಿ ಹೆರಿಗೆ ಆಸ್ಪತ್ರೆ ಫುಲ್ ಖಾಲಿ ಖಾಲಿ. ಅದಕ್ಕೆ ನಾವು ಏನನ್ನ ಮಾಡ್ಬೇಕು ಹೇಳ್ಬೇಕಂದ್ರೆ ಇಲ್ಲಿ ಯಾರು ಇಲ್ಲ. ಅವ್ರು 6 ಗಂಟೆಗೆ ಹೋಗ್ತಾರೆ. ಈ ಮೇಡಮ್ ಅವರು ರಾತ್ರಿ ಮಾಡೋರು 9-9:30 ಬರ್ತಾರೆ. ಅದ್ರ ಮೇಲ್ಪಟ್ಟು ಏನಾನ ಪೇಷಂಟ್ ಬಂದ್ರೆ ನೋಡೋರಿರಲ್ಲ. ವೈದ್ಯರಿಲ್ಲದೆ ನರ್ಸ್ಗಳಿಲ್ಲದೆ ಪ್ರತಿನಿತ್ಯ ರೋಗಿಗಳ ಪರದಾಟ. ಬಡವರು ಒಳ್ಳೆ ನೋಡ್ತಾರಂತ ತಾನು ಬರೋದು ನಾವು. ಮತ್ತೆ ನೋಡೋರಿಲ್ದಿನ ಏನ್ ಮಾಡ್ಬೇಕು? ಇಲ್ಲಿ ಯಾರು ಇಲ್ಲ ಸರ್, ಇಲ್ಲಿ ಏನಾಗಿದೆ ಹೋಗಿದಾರೆ ಅಲ್ಲೇನ. ಅವ್ರು ಬರಕ್ಕೆ ಇವ್ರು ಹೋಗ್ತಾರೆ, ಇವ್ರು ಬರ್ತಟ್ಟ ಅವ್ರು ಹೋಗ್ತಾರೆ. ಇಲ್ಲೇನ ಮೂಗುಗೆ ಬಾಣಿತಿಗೆ ಏನನ್ನ ಆದ್ರೆ. ಎಸ್ ವೀಕ್ಷಕರ, ಇತ್ತೀಚೆಗೆ ತಾನೇ ಮೊಳಕಾಲ್ಮೂರಿನಲ್ಲಿ ಹೆರಿಗೆ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲ, ಕೂಡಲೇ ವೈದ್ಯರನ್ನ ನೇಮಿಸಿ ಮಹಿಳೆಯರ ಪ್ರಾಣವನ್ನ ಉಳಿಸಿ ಎಂದು ಕಾಂಗ್ರೆಸ್ ಮುಖಂಡೆ ಜಯಲಕ್ಷ್ಮಿ ಶಾಸಕ ಗೋಪಾಲಕೃಷ್ಣಗೆ ಮನವಿಯನ್ನ ಮಾಡಿದ್ರು. ಆದರೆ ಅದ್ಯಾಕೋ ಶಾಸಕರು ಮನವಿಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಎಂದು ತಮ್ಮ ವಾಟ್ಸ್ಆಪ್ ಸ್ಟೇಟಸ್ನಲ್ಲಿ ಬರೆದುಕೊಂಡಿದ್ರು. ಇದರ ಬೆನ್ನಲ್ಲೇ ಕೆಲವು ನಾಯಕರು ಬೆಂಗಳೂರಿನಲ್ಲಿ ರಾಜ್ಯಾಧ್ಯಕ್ಷೆ ಸೌಮ್ಯಾ ರೆಡ್ಡಿ ದೂರು ಕೊಟ್ಟಿದ್ರು. ಈ ವೇಳೆ ಸೌಮ್ಯಾ ರೆಡ್ಡಿ ಆ ಮೆಂಟಲ್ ಕೇಸ್ ಬಗ್ಗೆ ಹೇಳಬೇಡಿ ಎಂದು ಮಾತನಾಡಿದ್ರು. ಎಲ್ಲೆಡೆ ವೈರಲ್ ಆಗಿ ಜಯಲಕ್ಷ್ಮಿ ಅದಕ್ಕೆ ಪ್ರತ್ಯುತ್ತರ ಕೊಟ್ಟಿದ್ರು. ಇತ್ತ ವೈದ್ಯರ ಕೊರತೆ ಕೇವಲ ಮೊಳಕಾಲ್ಮೂರಿನಲ್ಲಿ ಮಾತ್ರವಲ್ಲ, ಚಳ್ಳಕೆರೆ ತಾಲೂಕಿನ ಬೇಡರೆಡ್ಡಿಹಳ್ಳಿ ಆಸ್ಪತ್ರೆಯಲ್ಲಿ ಇದೇ ಅವಾಂತರ ಸೃಷ್ಟಿಯಾಗಿದ್ದು, ಸಂಜೆಯಾಗ್ತಿದ್ದಂತಲೇ ವೈದ್ಯರಿಲ್ಲದೆ ಸಿಬ್ಬಂದಿಗಳಿಲ್ಲದೆ ಆಸ್ಪತ್ರೆ ಫುಲ್ ಖಾಲಿ ಖಾಲಿಯಾಗ್ತಾ ಇದೆ. ಇತ್ತ ಚಿಕಿತ್ಸೆಗೆಂದು ಬರುವ ರೋಗಿಗಳು ಸೂಕ್ತ ಚಿಕಿತ್ಸೆ ಸಿಗದೆ ಪರದಾಡುವಂತಾಗಿದೆ. ಹೌದು, ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಬೇಡರೆಡ್ಡಿಹಳ್ಳಿ ಆಸ್ಪತ್ರೆಯಲ್ಲಿ ಅವಾಂತರಗಳು ಎದ್ದು ಕಾಣ್ತಾ ಇವೆ. ದಿನದ 24 ಗಂಟೆ ಸರ್ಕಾರಿ ಹೆರಿಗೆ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಸಿಬ್ಬಂದಿಗಳಿಲ್ಲದೆ ನರಕ ದರ್ಶನವಾಗ್ತಾ ಇದೆ. ಬಾಣಂತಿ ಪುಟ್ಟ ಹಸುಗೂಸುಗಳನ್ನ ಆಸ್ಪತ್ರೆಯಲ್ಲಿ ಬಿಟ್ಟು ವೈದ್ಯರುಗಳು ಊರುಗಳಿಗೆ ತೆರಳುತ್ತಿದ್ದಾರೆ. ಇತ್ತ ಪುಟಾಣಿ ಮಕ್ಕಳಿಗೆ ಚಿಕಿತ್ಸೆ ಸಿಗ್ತಾ ಇಲ್ಲ. ಅತ್ತ ತುರ್ತು ಚಿಕಿತ್ಸೆಗೆಂದು ಬರುವವರಿಗೆ ವೈದ್ಯರಿಲ್ಲದೆ ಸಿಬ್ಬಂದಿಗಳಿಲ್ಲದೆ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಗದೆ ನರಕ ಯಾತನೆ ಅನುಭವಿಸುವಂತಾಗಿದೆ. ಪುಟಾಣಿ ಮಕ್ಕಳು ಮತ್ತು ಬಾಣಂತಿಯರು ಅಕಸ್ಮಾತ್ ಸಾವನ್ನಪ್ಪಿದ್ರೆ ಹೊಣೆ ಯಾರು? ಇನ್ನು ಈ ಆಸ್ಪತ್ರೆಗೆ 20 ಗ್ರಾಮಗಳಿಂದ ಪ್ರತಿನಿತ್ಯ ನೂರಾರು ರೋಗಿಗಳು ಬರ್ತಾರೆ. ಆದ್ರೆ ಸಂಜೆಯಾಗ್ತಲೇ ಆಸ್ಪತ್ರೆ ಬಿಕೋ ಅನ್ಸುತ್ತೆ. ಇತ್ತ ಹೆರಿಗೆಗೆಂದು ಬಂದ ಗರ್ಭಿಣಿಯರು ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಗದೆ ನರಳಾಡ್ತಿದ್ದಾರೆ. ಈ ಕುರಿತಾಗಿ ಅಧಿಕಾರಿಗಳಿಗೆ ಎಷ್ಟು ಬಾರಿ ಮನವಿಯನ್ನ ಮಾಡಿದ್ರೂ ಅದ್ಯಾಕೋ ಒಬ್ರು ಕೂಡ ಕ್ಯಾರೆ ಎಂತಿಲ್ವಂತೆ. ಇದೇ ಕಾರಣಕ್ಕೆ ವೈದ್ಯರು ಮತ್ತು ಇಲಾಖೆಯ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ನಾವು ಮೊನ್ನೆ ಬಂದಿದ್ವಿ ಸರ್, ಮೊನ್ನೆ ಶನಿವಾರ ರಾತ್ರಿ ಬಂದಿವ. ಇವತ್ತು 2 ದಿವಸ ಆಯ್ತು. ಅದಕ್ಕೆ ನಾವು ಏನನ್ನ ಮಾಡ್ಬೇಕು ಹೇಳ್ಬೇಕಂದ್ರೆ ಇಲ್ಲಿ ಯಾರು ಇಲ್ಲ. ಅವ್ರು 6 ಗಂಟೆಗೆ ಹೋಗ್ತಾರೆ. ಈ ಮೇಡಮ್ ಅವರು ರಾತ್ರಿ ಮಾಡೋರು 9-9:30 ಬರ್ತಾರೆ. ಅದ್ರ ಮೇಲ್ಪಟ್ಟು ಏನಾನ ಪೇಷಂಟ್ ಬಂದ್ರೆ ನೋಡೋರಿರಲ್ಲ. ಏನು ಮಗು ತಾಯಿ ತಂದೆ ಎಲ್ಲ ಚೆನ್ನಾಗೈತೆ, ಆರೋಗ್ಯ ಇದೆ, ಸರಿ ಆಯ್ತು. ಏನನ್ನ ಆದ್ರೆ ಅವ್ರಿಗೆ ಅದೇ ಮಾಡೋರು ಯಾರು? ಅದಕ್ಕೆ ನಾವು ಕೇಳಿದ್ವಿ ಅಷ್ಟೇ. ನಾವೆಲ್ಲಿಗೆ ಹೋಗ್ಬೇಕು ಸರ್? ನಾವೆಲ್ಲಿ ಇರೋದು ಇನ್ನೇನು ಮಾಡೋದು? ಮತ್ತೆ ಇರ್ತಾರಂತನ ನಾವು ಬರೋದು. ಬಡವರು ಒಳ್ಳೆ ನೋಡ್ತಾರಂತನ ತಾನು ಬರೋದು ನಾವು. ಮತ್ತೆ ನೋಡೋರಿಲ್ದಿನ ಏನ್ ಮಾಡ್ಬೇಕು? ಮತ್ತೆ ಈ ತರ ಆಗೈತೆ ನೋಡಿ. ಇಲ್ಲಿ ಯಾರು ಇಲ್ಲ ಸರ್, ಇಲ್ಲಿ ಏನಾಗಿದೆ ಹೋಗಿದಾರೆ ಅಲ್ಲೇನ. ನಮ್ಗೆ ಯಾಕೆ ಹೇಳಿ ಹೋಗ್ತಾರ ಸರ್? ಅವ್ರ ಪಾಡಿಗೆ ಅವ್ರು ಅದೇ ಹೋಗ್ತಾರ. ನಮ್ಮ ಪಾಡಿಗೆ ನಾವ್ ಇರ್ಬೇಕು. ಏನನ್ನ ಆಗ್ಬೇಕಂದ್ರೆ ಆಗ ನಿಮ್ಮ ಅಂತಾರ ಅಯ್ಯಪ್ಪ ಅಂದ್ರೆ ಗುಳಿಗೆ ಇಂಜೆಕ್ಷನ್ ಮಾಡತ್ತಾರ, ಅದೇ ಹೋಗ್ತಾರೆ. ಇಲ್ಲಿ ಯಾರು ಇರಲ್ಲ ಸರ್. ನಾವು 3 ದಿವ್ಸಲಾದ್ರೂ ನೋಡ್ತೀವಿ, ಒಬ್ರು ಇರಲ್ಲ. ಅಲ್ಲಿ ಸ್ಟೇಟ್ಗೆಲ್ಲ ಹೋಗಿದ್ದಾರೆ. ಏನಾಗ್ಬೇಕಂತ ಏನ್ ಮಾಡ್ಬೇಕು ಸರ್? ಅವ್ರು ಬಂದ ಟೈಮ್ ಡ್ಯೂಟಿ ಮಾಡ್ಲೇಬೇಕು ಸರ್. ಮಾಡ್ಲೇಬೇಕಾ? ಇವಾಗ ಡ್ಯೂಟಿ ಮಾಡ್ತಾರಂತ ತಾನು ಹಾಕಿರೋದು ಇಲ್ಲಿಗೆ. ಮತ್ತೆ ಅವ್ರು ಯಾವಾಗಂದ್ರೆ ಅವಾಗ ಹೋದ್ರೆ ಅವ್ರು ಬರಕ್ಕೆ ಇವ್ರು ಹೋಗ್ತಾರೆ, ಇವ್ರು ಬರ್ತಟ್ಟ ಅವ್ರು ಹೋಗ್ತಾರೆ. ಇಲ್ಲೇನ ಮೂಗುಗೆ ಬಾಣಿತಿಗೆ ಏನನ್ನ ಆದ್ರೆ ತೊಂದ್ರೆ ಆದ್ರೆ ಅವ್ರು ನೋಡೋರು ಯಾರು ಅಂತ ಅದೇ ಕೇಳಿದ್ವಿ ಸರ್. ನಾವೇನು ಕೇಳಿಲ್ಲ. ಇನ್ನು ರಾಜ್ಯಾದ್ಯಂತ ಹೆರಿಗೆ ಆಸ್ಪತ್ರೆಗಳಲ್ಲಿನ ಸಮಸ್ಯೆಗಳಿಂದಾಗಿ ಗರ್ಭಿಣಿಯರ ಸಾವಿನ ಸಂಖ್ಯೆ ಏರಿಕೆಯಾಗ್ತಾ ಇದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಬೇಡರೆಡ್ಡಿಹಳ್ಳಿ ಆಸ್ಪತ್ರೆಯಲ್ಲಿ ಹೆರಿಗೆ ಆಸ್ಪತ್ರೆಯಲ್ಲಿ ವೈದ್ಯರು ಮತ್ತು ಸಿಬ್ಬಂದಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವ ಅವಶ್ಯಕತೆ ಇದೆ. ವೆಂಕಟಾಚಲಪತಿ, ಪ್ರಜಾಶಕ್ತಿ ಟಿವಿ, ಚಿತ್ರದುರ್ಗ.